ನೋಡಿ ಸಾಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಪುರುಷರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. 3 ಲಕ್ಷ ಬೆಳೆ ಬಾಳುವಂತ ಟೂಲ್ಸ್ ಕಿಟ್ ಗಳನ್ನ ವಿತರಣೆ ಮಾಡ್ತಿದ್ದಾರೆ. ಸುಮಾರು 3 ನಿಗಮದಿಂದ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಯಾವ ಒಂದು ಸಮುದಾಯದವರಿಗೆ ಅವಕಾಶ ಕೊಟ್ಟಿದ್ದಾರೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 5/3/2026 ಕೊನೆಯ ದಿನಾಂಕ ಆಗಿರತ್ತೆ. ಮತ್ತೆ ಇದಕ್ಕೆ ಅರ್ಜಿ ಯಾವ ಒಂದು ವರ್ಗದವರು ಸಲ್ಲಿಸಬೇಕಂತ ಒಂದೊಂದೇ ತಿಳಿಸ್ಕೊಡ್ತಾನೆ. 3 ವರ್ಗ ಇದಾವಲ್ಲ, ಅಂದ್ರೆ 3 ನಿಗಮ. ಆ 3 ನಿಗಮದಲ್ಲಿ ಒಂದೊಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಮೊದಲನೇದ ನಾನು ತಿಳಿಸ್ಕೊಡ್ತಾ ಇರೋದು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಯಾವ ಒಂದು ಸಮುದಾಯದವರು ಅಪ್ಲಿಕೇಶನ್ ಹಾಕಬೇಕು. ಅದ ನಂತರ ಎರಡನೇದಾಗಿ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಇದು 2ನೇ ನಿಗಮ ಆಗಿರತ್ತೆ. ಇನ್ನು 3ನೇ ನಿಗಮ ಇದು ನಮ್ಮ ಒಂದು ಕರ್ನಾಟಕ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ. ಟೋಟಲ್ ಆಗಿ 3 ನಿಗಮದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಈ ಒಂದು 3 ನಿಗಮದಲ್ಲಿ ಈ ಒಂದು ಕೆಲಸ ಮಾಡೋರು ಅಪ್ಲಿಕೇಶನ್ ಹಾಕಿ. ಮೊದಲನೇದಾಗಿ ಈ ಒಂದು ಕರ್ನಾಟಕ ವಿಶ್ವಕರ್ಮ ನಿಗಮ ಅಭಿವೃದ್ಧಿ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ಜನ ಟೈಮ್ ಇಲ್ಲ, ನಿಮಗೆ ವಿತ್ ಲೈಫ್ ಉಪಾನೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಕರ್ನಾಟಕ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗು, ಡೇಟು, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು ಏನಾದ್ರು ಡೌಟ್ ಇದ್ರೆ ನಂಬರ್ಗಳು ಕೊಟ್ಟಿದ್ದಾರೆ, ಅದಕ್ಕೆ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಅಪ್ಲಿಕೇಶನ್ ಹಾಕುವಂತ ಏಜ್ ಲಿಮಿಟ್, ಯಾರ್ಯಾರಿಗೆ ಅವಕಾಶ ಇರತ್ತೆ ಅದು ಕೂಡ ವಿಸ್ತರಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಮತ್ತು ನೋಟಿಸ್ ಆಗಿರೋದು 5/2/2026 ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ನಾನು ಯಾವುದೇ ರೀತಿಯಾಗಿ ಗೊಳಪುರ ಅಂತ ತಿಳಿಸ್ಕೊಡೋದಲ್ಲ, ಸರ್ಕಾರದಿಂದ ಏನ್ ರಿಲೀಸ್ ಮಾಡ್ತಾರಲ್ಲ ಅಷ್ಟೇ ಮಾಹಿತಿನ ತಿಳಿಸ್ಕೊಡ್ತೇನೆ. ಬೇಕಾದ್ರೂ ಸರಿ ಚಾನಲ್ ಅಲ್ಲಿ ಚೆಕ್ ಮಾಡ್ಕೋತೀರಿ. ನಾನು ಸರ್ಕಾರದಿಂದ ಮಾಹಿತಿ ಬರೋವರೆಗೂ ವೇಟ್ ಮಾಡ್ತೇನೆ ಹೊರತು ನಿಮಗೆ ಗೊಳಪುರ ಅಂತ ತಿಳಿಸ್ಕೊಡೋದಲ್ಲ. ಆದಷ್ಟು ಇಷ್ಟ ಆದ್ರೆ ಈ ಒಂದು ಚಾನಲ್ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇದಾಗಿ ಕರ್ನಾಟಕ ವಿಶ್ವಕರ್ಮ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಏನೆಲ್ಲ ಸೌಲಭ್ಯ ಸಿಗತ್ತೆ, ಕೊನೆಯ ದಿನಾಂಕ, ಯಾವ ಜಾತಿ ಯಾವ ವರ್ಗ ಅದ್ರ ಬಗ್ಗೆ ನೋಡೋಣ. ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ, ಸ್ವಯಂ ವೃತ್ತಿ ಮಾಡೋ ಸಲುವಾಗಿ ಟೂಲ್ಸ್ ಕಿಟ್ ಕೊಡ್ತಾರೆ. ಇಲ್ಲಿ ಈ ಒಂದು ವಿಶ್ವಕರ್ಮ ಸಮುದಾಯದ ಸೇರಿದವರು ಯಾರ್ಯಾರು ಆಗಿರ್ಬೇಕಂದ್ರೆ ವಿಶ್ವಕರ್ಮ, ಬಡಿಗೆ, ಕಮ್ಮಾರ, ಕುಂಬಾರ, ಸುತಿಗೆದಾರ, ಬಂಗಾರ ಕಾರ್ಮಿಕ, ಕಲ್ಲು ಕತ್ತಿಗೆಗಾರ, ಲೋಹ ಕೆಲಸಗಾರ, ಅದನಂತರ ಹೊಲಿಗೆಗಾರ, ಟೈಲರ್, ಮೋಟಾರ್ ರಿಪೇರಿ, ಎಲೆಕ್ಟ್ರಿಕಲ್, ಫ್ಲೇಂಬರ್, ವೆಲ್ಡರ್ ಇನ್ನಿತರ ಪರಂಪರಾ ವೃತ್ತಿದಾರರು ಅಪ್ಲಿಕೇಶನ್ ಹಾಕಬಹುದು. 2025ರಲ್ಲಿ ಅಪ್ಲಿಕೇಶನ್ ಕರೆದಿದ್ರು, ಈಗ 2026ರಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅದ ನಂತರ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ಇದು ಸ್ವಯಂ ಸರ್ಕಾರದಿಂದನೇ ಸಾಲ ಇರತ್ತೆ, ಸಮುದಾಯ ಇರತ್ತೆ. ನಿಮ್ಮ ಒಂದು ಹೊರಗೆ ಸಂಬಂಧಪಟ್ಟಂತ ಸಮುದಾಯ, ಆ ಒಂದು ಸಮುದಾಯದಿಂದ ನಿಮಗೆ ಅಮೌಂಟ್ ಕೊಡ್ತಾರೆ. ಈ ಒಂದು ಯೋಜನೆಯ ಲಾಭ ಸುಮಾರು ಗರಿಷ್ಠವಾಗಿ 3 ಲಕ್ಷ ತನಕ ಬೆಳೆ ಬಾಳುವ ಒಂದು ಉಪಕರಣಗಳನ್ನ ನಿಮಗೆ ವಿತರಣೆ ಮಾಡ್ತಾರೆ. ಹಣ ಕೈಗೆ ಕೊಡೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದ್ರ ಬದಲಿಗೆ ಉಪಕರಣಗಳೇ ನಿಮಗೆ ಸಿಗತ್ತೆ. ಅರ್ಜಿ ಸಲ್ಲಿಸುವಂತ 2 ಪ್ರಕಾರ ಇರತ್ತೆ. ಒಂದು ಸೇವಾ ಸಿಂಧು ಪೋರ್ಟಲ್ದಲ್ಲಿ, ಇನ್ನೊಂದು ಇದೇನು ವೆಬ್ಸೈಟ್ ಇದೆಯಲ್ಲ ಇಲ್ಲಿ ನೋಡಿ, ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಿ ಇಲ್ಲ, ಇಲ್ಲಿ ಇನ್ನೊಂದು ವೆಬ್ಸೈಟ್ ಇದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಎಲ್ಲ ನೋಟಿಸ್ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ವಿಶ್ವಕರ್ಮದಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 7/3/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಗುವಂತ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ್ರ ಅಂತ ಹೇಳಿ ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಗಾತ್ರದ ಪಾಸ್ಪೋರ್ಟ್ ಸೈಜ್ ಫೋಟೋ, ವೃತ್ತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರ ಮತ್ತು ಅನುಭವ ಪ್ರಮಾಣ ಪತ್ರ ಇದ್ದಲ್ಲಿ ಮಾತ್ರ. ಇಷ್ಟು ಇದು ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸೇರಿರತ್ತೆ. ಅದ ನಂತರ ಎರಡನೇದಾಗಿ ನಿಮ್ಗೆ 2ನೇ ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇನೆ. 2ನೇ ನೋಟಿಸ್ ಅನ್ನ ಓಪನ್ ಮಾಡ್ತಾ ಇರೋದು. ಬೇಕಾದ್ರೆ ನೀವು ಕೂಡ ಸ್ವಲ್ಪ ಓದಿದವರು ಇದ್ರ ಅಂದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇದು ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಂತ ಹೇಳಿ ಈ ಒಂದು ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೇಮ್ ದಿನಾಂಕ ರಿಲೀಸ್ ಮಾಡಿದ್ದಾರೆ. ಇವೆಲ್ಲ ಯೋಜನೆ ಆಗಿರತ್ತೆ, ಸದುಪಯೋಗ ಪಡಿಸ್ಕೊಳ್ಳಿ. ಯಾರು ಕೂಡ ನಮಗೆ ತಿಳಿಸ್ಕೊಡಲ್ಲ, ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟೇ ನೋಡ್ತಾರ ಹೊರತು ನಿಮ್ಗೆ ಯಾರು ಕೂಡ ತಿಳಿಸ್ಕೊಡಲ್ಲ. ಇದರಿಂದ ನನಗೆ ₹1 ಕೂಡ ಸಿಗಲ್ಲ, ಬಟ್ ನಿಮ್ಮ ಒಂದು ಉದ್ಧಾರ ಆಗಲಿ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ಸವಿತಾ ಈ ಒಂದು ಅಭಿವೃದ್ಧಿ ನಿಗಮ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಸೇಮ್ ರೀತಿಯಲ್ಲಿ ಅಮೌಂಟ್ ಸಿಗತ್ತೆ. 3 ಲಕ್ಷ ತನಕ ಸಿಗತ್ತೆ. ಸ್ಯಾಲೆನ್, ಬ್ಯೂಟಿ ಉಪಕರಣಗಳು, ಮೆಷಿನ್ಗಳು, ಅಗತ್ಯ ವಸ್ತುಗಳನ್ನ ಲಾಭಗಳನ್ನ ಕೊಡೋ ಸಲುವಾಗಿ ಇಲ್ಲಿ ಏನೇನ ಒಳಗೊಂಡಿರತ್ತ ಅಂದ್ರೆ ಹೇರ್ ಕಟ್ಟಿಂಗು, ಅದ ನಂತರ ಬ್ಯೂಟಿ ಪಾರ್ಲರು, ಮೇಕಪ್ ಆರ್ಟಿಸ್ಟು, ಮೆಹಂದಿ ಆರ್ಟಿಸ್ಟು, ಅದ ನಂತರ ಫೇಸಿಯಲ್, ಸ್ಕಿಲ್ ಕೇರು ಮತ್ತು ಸಂಬಂಧಿತ ಸೇವಾ ಉದ್ಯೋಗಗಳು ಸಂಬಂಧಪಟ್ಟಂತೆ 3 ಲಕ್ಷದ ಒಂದು ನಿಮಗೆ ಉಪಕರಣಗಳು ಕೊಡ್ತಾರೆ. ಸವಿತಾ ಸಮಾಜ ಸೇರಿದವರಿಗೆ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು ಇಬ್ಬರದು ಸಿಗತ್ತೆ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಸೇಮ್ ಆಗಲೇ ತಿಳಿಸ್ಕೊಟ್ಟನಲ್ಲ, 2 ವೆಬ್ಸೈಟ್ ಅವೆ. ಆನ್ಲೈನ್ ಅಲ್ಲಿ ಮಾತ್ರ ಇರತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ 7/3/2026 ಸೇಮ್ ಡೇಟು. ಅಗತ್ಯ ಇರುವಂತ ಡಾಕ್ಯುಮೆಂಟ್ಸು
ಇಲ್ಲಿ ಸ್ವಲ್ಪ ವರ್ಗ ಬೇರೆ ಕೊಟ್ಟಿರ್ತಾರೆ. ಅಲ್ಲಿ ವಿಶ್ವಕರ್ಮ ಕೊಟ್ಟಿದ್ರು, ಇಲ್ಲಿ ಸವಿತಾ ಸಮಾಜ ಕೊಟ್ಟಿದ್ದಾರೆ. ಸೇಮ್ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಸವಿತಾ ಸಮಾಜದ್ದು ಆಧಾರ್ ಪ್ರಮಾಣ ಪತ್ರ, ಪಾಸ್ಬುಕ್ ಹತ್ರ ಫೋಟೋ ಸೇಮ್ ಇರತ್ತೆ. ಎಲ್ಲಾನು ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲನೆ ಮಾಡ್ಕೊ ಅರ್ಹತೆಗಳ ನೀಡಿಕೊಂಡು ನಿಮಗೆ 2026 ಮಧ್ಯದಲ್ಲಿ ನಿಮಗೆ ಎಲ್ಲ ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಇರತ್ತೆ. ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ ನೋಡಿ. ತುಂಬಾ ಜನ ಹೆಂಗ್ ಮಾಡ್ತಾರೆ, ಎಲ್ಲ ಯೋಜನೆ ಕರೆದಿರ್ತಾರೆ, ಬೇರೆದವರು ಸ್ವಲ್ಪ ಗೊತ್ತಿರೋರು ಅಪ್ಲಿಕೇಶನ್ ಹಾಕಿರ್ತಾರೆ. ಅವ್ರಿಗೆ ಏನ್ ಬರುತ್ತಲ್ಲ ಅವಾಗ ಬಂದ ನಿಮಗ್ ಗೊತ್ತಾಗತ್ತೆ, ಇವ್ರು ಯಾರೋ ನಮ್ಗೆ ತಿಳಿಸ್ಕೊಟ್ಟೇ ಇಲ್ಲ, ನಾವು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಈ ರೀತಿ ಅನ್ನಕ್ ಹೋಗ್ಬೇಡಿ. ಈಗಲೇ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಸ್ಟಾರ್ಟ್ ಇದ್ದಾಗಲೇ ಅಪ್ಲಿಕೇಶನ್ ಹಾಕ್ಬೇಕು. ಕೊನೆಯ ದಿನಾಂಕ ಮುಗಿದ ಮೇಲೆ ಆಗಲ್ಲ, ಅದು ಕೆಲಸ ಆಗಲ್ಲ. ಇನ್ನು ಮೂರನೇದ್ ನೋಡಿ, ಮೂರನೇ ನಿಗಮ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ. ತುಂಬಾ ಜನ ನಂಬೋದಿಲ್ಲ ತಿಳಿ ವಿತ್ ಲೈಫ್ ಪ್ರೂಫ್ ಆಗಿ ನೋಟಿಸ್ ವೈಸ್ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ನಾನು ಯಾವುದೇ ವಿಡಿಯೋ ಮಾಡ್ರಿ, ನಿಮ್ಗೆ ಪ್ರೂಫ್ ಇಲ್ಲದ ನಾನು ವಿಡಿಯೋ ಮಾಡಲ್ಲ. ಸರ್ಕಾರದಿಂದ ಮಾಹಿತಿ ಬರತ್ತ ಅಷ್ಟೇ ತಿಳಿಸ್ಕೊಡುವಂತ ಕರ್ತವ್ಯ. ತುಂಬಾ ಜನ ಯೂಸ್ಗೋಸ್ಕರ ಮಾಡ್ತಾರೆ, ಅದೇ ಎರಡನೇ ಮಾತು. ಅವ್ರಿಗೆ ಕೇಳೋಗಿ ಅವ್ರನ್ನ ನೋಡಿ ನಮ್ ಕಮೆಂಟ್ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಕ್ ಹೋಗ್ಬೇಡಿ, ಎಲ್ಲರೂ ಅದೇ ತರ ಇರಲ್ಲ ನೋಡಿ. ಯಾರ ಹಾಕ್ಬಹುದು ಅಂದ್ರೆ ಒಂದು ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಏನೆಲ್ಲ ಸಿಗತ್ತೆ, ಇದಕ್ಕೂ ಕೂಡ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ, ವೃತ್ತಿ ಆರಂಭ ಮಾಡೋ ಸಲುವಾಗಿ, ಅಥವಾ ಹೊಲದಲ್ಲಿ ಏನಾದ್ರು ಕೆಲಸ ಮಾಡೋ ಸಲುವಾಗಿ ಇದಕ್ಕೆ ಕೊಟ್ಟಿರ್ತಾರೆ. ಇದಕ್ಕೂ ಕೂಡ ಟೂಲ್ ಕಿಟ್ಗಳನ್ನ ಕೊಡ್ತಾರೆ. ಏನೇನು ಕೊಡ್ತಾರಪ್ಪ ಅಂದ್ರೆ, ಮರಾಠ ಸಮುದಾಯಕ್ಕೆ ಸೇರಿರುವ ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರಿಗೆ ಟೈಲರ್ ಮಾಡೋ ಸಲುವಾಗಿ ಹೊಲಿಗೆ, ಎಲೆಕ್ಟ್ರಿಷಿಯನ್, ಪ್ಲಂಬರ್, ವೆಲ್ಡರ್, ಮೆಕ್ಯಾನಿಕಲ್, ಮೋಟಾರ್ ರಿಪೇರಿ, ಕಾರ್ಪೆಂಟರ್, ಬಡಿಗೆ, ಕಮ್ಮಾರ, ಲೋಹ ಕೆಲಸ, ಸಲೂನ್, ಬ್ಯೂಟಿ ಸೇವೆಗಳು, ಕೃಷಿ ಅಥವಾ ಸೇವೆಗಳಿಗೆ ಸಂಬಂಧಪಟ್ಟಂತೆ ಇತರೆ ಅಂದ್ರೆ ಕೃಷಿ ರೈತರಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉಪಕರಣಗಳು ಅದು ಕೂಡ ಕೊಡ್ತಾರೆ. ಮತ್ತೆ ಯೋಜನೆಯಲ್ಲಿ 3 ಲಕ್ಷದ ಲಾಭ ಅಂದ್ರೆ ಅಮೌಂಟ್ ಕೊಡಲ್ಲ ನಿಮಗೆ, ಅದ್ರ ಬದಲಿಗೆ ಇವೇನ್ ಇರ್ತಾವಲ್ಲ ಉಪಕರಣಗಳು, ಟೂಲ್ಕಿಟ್ಗಳು ಅದನ್ನ ಕೊಡ್ತಾರೆ. ಇದನ್ನ ಸ್ಪಷ್ಟನೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೋಜನೆ 3 ನಿಗಮದಿಂದ ಒಂದೇ ವೆಬ್ಸೈಟು, ಒಂದೇ ದಿನಾಂಕ, ಒಂದೇ ರೀತಿಯಾಗಿ ಕೊಟ್ಟಿದ್ದಾರೆ. ಬಟ್ ಈ ಒಂದು ಮರಾಠ ಸಮುದಾಯದಲ್ಲಿ ಅದಕ್ಕೆ 5ನೇ ತಾರೀಕು ಕೊನೆಯ ದಿನಾಂಕ, ಮಾರ್ಚ್ 5ನೇ ತಾರೀಕು. ಸೇಮು ಎಲ್ಲ ಅಗತ್ಯ ಇರುವಂತ ಡಾಕ್ಯುಮೆಂಟ್ ಸೇಮು. ಜಾತಿ ಪ್ರಮಾಣ ಪತ್ರದಲ್ಲಿ ಮರಾಠ ಇರಬೇಕಷ್ಟೇ. ಇದಕ್ಕೂ ಕೂಡ 3 ಲಕ್ಷ ಎಲ್ಲದಕ್ಕೆ ಅಷ್ಟೇ. ಈ ರೀತಿಯಾಗಿ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಕೂಡ 3 ಲಕ್ಷ ಇರತ್ತೆ. ಏನೇನಕ್ಕೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ, ಸೇಮ್ ಡೇಟ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇದು ನೋಡಿ. ಇದು ವೆಬ್ಸೈಟ್ ಒಂದೇ, ಇದು ವೆಬ್ಸೈಟ್ ಒಂದೇ. ಅಪ್ಲಿಕೇಶನ್ ಹಾಕೋದಕ್ಕೆ 5ನೇ ತಾರೀಕು ಆಗಿರತ್ತೆ. ಇದಕ್ಕೆ ಏನೇನು ಕೊಡ್ತಾರೆ, ಎಲ್ಲೆಲ್ಲಿ ಕೊಡ್ತಾರೆ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಕರೆದಿದ್ದಾರೆ, ಯಾವ ಒಂದು ರಾಜ್ಯದಲ್ಲಿ ಕರೆದಿದ್ದಾರೆ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೆಲ್ಲ ವಿಧಾನಸಭಾ ಕ್ಷೇತ್ರಗಳಾದಂತ ಯಲಹಂಕ, ಬ್ಯಾಟ್ರಾಪುರ, ಹೆಬ್ಬಾಳ, ಗಾಂಧಿನಗರ, ಮಹಿಪುರ, ಆನೇಕಲ್ಲು, ವಿಜಯಪುರ, ಚಾಮರಾಜನಗರ, ನರಸ, ಶಿಕಾರಿಪುರ, ಸಾಗರ, ತುಮಕೂರು, ಚಿತ್ರದುರ್ಗ, ಬಂಗಾರಪೇಟೆ, ಅದೇ ರೀತಿ ವಿವಿಧ ನಿಪಾಣಿ, ಚಿಕ್ಕೋಡಿ, ಸದಗಲ್, ಅಥಣಿ, ಕಾಗವಾಡ, ಹುಕ್ಕೇರಿ, ಈ ವಿವಿಧ ಒಂದು ಜಿಲ್ಲೆಯಲ್ಲಿ ಇದೆಲ್ಲ ಅಪ್ಲಿಕೇಶನ್ ಇರತ್ತೆ. ಅಪ್ಲಿಕೇಶನ್ ಹಾಕೊಳ್ಳಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಖಾಲಿ ಇರತ್ತೆ. ಬಟ್ ಅಪ್ಲಿಕೇಶನ್ ಹಾಕಿ, ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಈ ಒಂದು 3 ನೋಟಿಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ಫ್ರೀ ಇದ್ದಾಗ ರಿಪ್ಲೈ ಕೊಡ್ತಾನೆ. ಮತ್ತೆ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಚಿಕ್ಕ ರಿಕ್ವೆಸ್ಟ್, ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊ.